ನಮಸ್ಕಾರ ಸ್ನೇಹಿತರೆ, ಈ ದಿನ ಒಂದು ನಮ್ಮ ಮನೆಯ ಯಾವ ರೀತಿ ಇಟ್ಕೊಂಡಿದ್ದೀನಿ ಹೋಮ್ ಟೂರ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ, ಯಾಕಂದರೆ ಈ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಸ್ವಲ್ಪ ಊರಿಗೆಲ್ಲ ಹೋಗೋದಿದೆ. ನೋಡಿ, ಇಲ್ಲಿ ಗಿಡಗಳು ಹಾಕ್ಕೊಂಡಿದ್ದೀನಿ, ಒಂದು ಕಟ್ಟೆ ಹಾಕಿಸ್ಕೊಂಡು ಗಿಡಗಳು ಹಾಕ್ಕೊಂಡಿದ್ದೀನಿ. ನಾನು ಕುಂಡ್ಲ ತೊಗೊಂಬಂದಿದ್ದಿಲ್ಲ, ಅದು ನೀರಿನ ಬಾಟ್ಲಿ ಎಲ್ಲ ಒಡೆದಿದ್ದೆ. ನಮ್ಮನೆ ನೀರು ಹಾಕಕ್ಕೆ ಬರ್ತಾರೆ, ನೀರಿನ ಬಾಟ್ಲಿ ಎಲ್ಲ ಒಡ್ಕೊಂಡು ಹೋಗಿತ್ತು. ಅದ್ರ ಮೇಲಿಂದೆಲ್ಲ ತೆಗೆಸಿ ಅದರಲ್ಲೇ ಮಣ್ಣು ಹಾಕಿ ಗಿಡಗಳ್ನ ಹಾಕ್ಕೊಂಡಿದ್ದೀನಿ. ಸಾಕಷ್ಟು ದಾಸವಾಳದ ಹೂ ಬಿಡುತ್ತೆ, ನನಗೆ ಪೂಜೆಗೆ ಎಷ್ಟು ಬೇಕಷ್ಟು ಸಾಕಷ್ಟು ಹೂ ಬಿಡುತ್ತೆ. ನೋಡಿ, ಬನ್ನಿ ಈಗ ರಂಗೋಲಿ ಹಾಕಿದ್ದೀನಿ. ಹಾಗೆ ನಮ್ಮ ಮನೆ ಎದುರುಗಡೆ ಯಾವ ರೀತಿ ಇದೆ ಅಂತ ನೋಡಿ. ಗಿಡಗಳು ಮಾತ್ರ ತುಂಬ ಚೆನ್ನಾಗಿ, ಮಣ್ಣು ಚೆನ್ನಾಗಿ ಸಿಕ್ತು ನನಗೆ, ಹೀಗಾಗಿ ಹೂಗಳು ಚೆನ್ನಾಗಿ ಬಿಡ್ತದೆ. ನಾನು ಪೂಜೆಗೆ ಎಷ್ಟು ಬೇಕಷ್ಟು ಮನೆಯಲ್ಲೇ ನಾನು ಹೂ ಬೆಳ್ಕೊತೀನಿ. ಇದು ಶುಂಠಿ ಗಿಡ, ಬುಟ್ಟಿಯಲ್ಲಿ ಹಾಕಿರೋದು. ಸುಮಾರು ಶುಂಠಿ ದೊಡ್ಡದಾಗ್ಬಿಟ್ಟಿದೆ ತಳದಲ್ಲಿ. ಅದು ಬನ್ನಿ ಸ್ನೇಹಿತರೆ, ವಿಡಿಯೋ ಹಾಕೋದು ಯಾವಾಗತ್ತ ಗೊತ್ತಿಲ್ಲ, ಬೈಕೋಬೇಡಿ ದಯವಿಟ್ಟು. ಈಗಿದು ಎಂಟ್ರೆನ್ಸ್, ಇದು ಮೇನ್ ಡೋರು. ಇದು ನಮ್ಮ ತಂಗಿ ಮಗಳು ಹಾಕ್ಕೊಟ್ಟಿದ್ದು ತೋರಣ, ಅದು ವಯರಲ್ಲಿ. ನೆಕ್ಸ್ಟ್ ಇದು ಮೇಲೇನಿಲ್ಲ, ಸುಮ್ಮನೆ ಟೆರೆಸ್ ಖಾಲಿ ಇದೆ ಅಲ್ಲಿ. ಬನ್ನಿ ಸ್ನೇಹಿತರೆ, ಮನೆ ಒಳಗೆ ಹೋಗೋಣ. ಇಲ್ಲಿ ನಾನು ಮಿಷನ್ ಇಟ್ಕೊಂಡಿದ್ದೀನಿ, ಟೈಲರಿಂಗ್ ಮಿಷನ್ನು. ಯಾಕಂದರೆ ಎದುರುಗಡೆ ಇದ್ದರೆ ತಾನೇ ಕಸ್ಟಮರ್ಸ್ ಬರೋದು, ಹೀಗಾಗಿ ಬಾಕ್ಲ ಹತ್ರನೇ ಟೈಲರಿಂಗ್ ಮಿಷಿನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ದಿವಾನ್ ಕಾಟ್ನಲ್ಲಿ ಅಂತೂ ಎಷ್ಟೊಂದು ಸಾಮಾನು ಇಟ್ಕೊಂಡಿದ್ದೀನಿ ನಾನು. ದಿವಾನ್ ಕಾಟು ಆಯಿತು, ಹಾಗೆ ಸಾಮಾನುಗಳು ಎಷ್ಟೊಂದು ಇಟ್ಕೊಂಡಿದ್ದೀನಿ ನೋಡಿ. ಇದೊಂದು ಟಿ ವಿ ಸ್ಟ್ಯಾಂಡು. ಹಾಗೆ ನಾವು ಬಾಟ್ಲು ನೀರು ಹಾಕ್ಸೋದ್ರಿಂದ ಬಾಟ್ಲು ನೀರು ಹೊರಗಡೆನೇ ಇಟ್ಬಿಡ್ತೀನಿ. ಯಾರಾದರೂ ನೀರು ಕೊಡಿ ಅಂತ ಕೇಳೋಕ್ಕೆ ಬರ್ತಾರಲ್ಲ, ತಕ್ಷಣ ಮನೆಗೆ ಯಾರಾದರೂ ಬಂದ್ರೂ ಅವರೇ ತೊಗೊಂಡು ಕುಡಿತಾರೆ. ಇಲ್ಲೊಂದು ಡೈನಿಂಗ್ ಟೇಬಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಮರದ ಚೇರು. ಏನಾದರೂ ಮೇಲೆ ಹತ್ತಿ ತಗೋಬೇಕಪ್ಪ ಅಂತಂದರೆ ಪ್ಲಾಸ್ಟಿಕ್ ಚೇರ್ ಹತ್ತೋಕ್ಕೆ ಭಯ ಆಗುತ್ತೆ, ಅದಕ್ಕೋಸ್ಕರ ಒಂದು ಮರದ ಚೇರು ಅಮ್ಮನ ಮನೆಯಿಂದ ತೊಗೊಂಬಂದಿರೋದು ಅದು. ನೋಡಿ, ಇಷ್ಟು ಹಾಲ್ ಇದೆ ನಮ್ಮದು. ಮಿಷನ್ ಮಾತ್ರ ಎಲ್ಲರೂ ಕಾಣೋ ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಹಾಲ್ಗೆ ಅಟ್ಯಾಚ್ ಆಗಿ ಒಂದು ಬೆಡ್ರೂಮು. ಅಲ್ಲಿ ಮೂಲೆಯಲ್ಲಿ ಟೇಬಲ್ ಯಾಕೆ ಇಟ್ಟಿದ್ದೀವಪ್ಪ ಅಂತಂದರೆ ಪಟ್ ಅಂತಂದೇಳಿ ಐರನ್ ಮಾಡ್ಕೊಳ್ಳೋಕ್ಕದು, ಅದಕ್ಕೆ ಇಸ್ತ್ರಿ ಟೇಬಲ್ ಅಂತಲೇ ಕರಿತೀವಿ ನಾವು. ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಮತ್ತೊಂದು ಬೆಡ್ರೂಮು. ನೋಡಿ, ಕಿಟಕಿ ಹತ್ರ ಕಾಣ್ಬೋದು. ಮಳೆ ನೀರು ಬಂತು ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಮಗೆ. ನಮ್ಮದು ಕಾರ್ನರ್ ಸೈಟ್ ಆಗಿರೋದ್ರಿಂದ ಈ ರೀತಿ ಮಳೆ ನೀರೆಲ್ಲ ಒಳಗಡೆ ಬಂದುಬಿಡುತ್ತೆ. ಕಾರ್ನರ್ ಸೈಟ್ ಆಗಿರೋದ್ರಿಂದ ಮಳೆ ನೀರು ಒಳಗಡೆ ಬಂದುಬಿಡುತ್ತೆ. ಇದು ನೋಡಿ, ವಿಶೇಷವಾಗಿ ನಾನು ಸೆರಾಕೇರ್ ಕೋಟ್, ಇದು ಸೆರಾಕೇರ್ಗೆ ಅಲ್ಲಿ ಜೇಡ ಸ್ಟೋನಿಂದ ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ಕಾಲು ನೋವಿಗೆ ತುಂಬಾ ಚೆನ್ನಾಗಿರುತ್ತೆ, ಕಾಲು ಹಾಕ್ಕೊಂಡು ಕೂತಿರ್ತೀವಿ. ಇದು ನಮ್ಮ ದೊಡ್ಡಪ್ಪನ ಮಕ್ಕಳು ತೊಗೊಂಡಿದ್ರು, ಅವ್ರ ಮನೆಯಿಂದ ಇಸ್ಕೊಂಬಂದಿದ್ದೆ. ಯಾಕಂದರೆ ನಮ್ಮ ಮನೆಗೆ ಅಮ್ಮ ಬಂದಿದ್ದಾರೆ, ಅವ್ರದ್ದು ಕಾಲು ನೋವು ಹಾಗೆ ನನಗೂ ಕಾಲು ನೋವು ಇರೋದ್ರಿಂದ ಇದನ್ನು ಹೀಟ್ ಮಾಡಬೇಕು, ಚಾರ್ಜ್ ಮಾಡಿ ಕಾಲು ಹಾಕೋಬೇಕು. ಆ ಒಂದು ಇದರಿಂದ ನಮ್ಮ ಕಾಲು ನೋವು ಕಡಿಮೆ ಆಗಿದೆ. ಸೊಂಟ ನೋವು ಏನೇ ಇದ್ರೂ ಕಡಿಮೆ ಆಗುತ್ತೆ ನೋಡಿ. BP, ಶುಗರು, ಮೈಕೈ ನೋವು, ಯಾವುದೇ ಒಂದು ಕಾಯಿಲೆ ಇದ್ರೂ ಆ ಒಂದು ಜೇಸ್ಟೋನು ಮ್ಯಾಟ್ ಇದೆ ಅಲ್ಲಿ, ಅದರಿಂದ ತುಂಬಾ ಉಪಯೋಗ ಆಗುತ್ತೆ. ಬನ್ನಿ ಈಗ ನಮ್ಮ ಅಡುಗೆ ಮನೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ದಯವಿಟ್ಟು ಬೈಕೋಬೇಡಿ. ನೋಡಿ, ಮೊದಲಿಗೆ ಇಲ್ಲಿ ನಾನು ಜೋಳದ ಹಿಟ್ಟು, ಆಮೇಲೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಆಮೇಲೆ ಅಕ್ಕಿ ರವೆ, ಈ ಥರ ಎಲ್ಲ ಇಟ್ಕೊಂಡಿರ್ತೀನಿ. ಈ ಚಿಕ್ಕ ಪುಟ್ಟ ಡಬ್ಬೆಯಲ್ಲಿ ಸ್ವಲ್ಪ ಕಡಿಮೆ ಇರುತ್ತಲ್ಲ, ಅದರಲ್ಲಿ ಹಾಕಿಟ್ಕೊಂಡಿರ್ತೀನಿ. ಕೆಳಗಡೆ ನನಗೆ ಬೇಕಾದಂತಹ ಬಾಣಲಿಗಳು, ಬೇಸನ್ನು, ಇಡ್ಲಿ ಪಾತ್ರೆ, ಕುಕ್ಕರ್ನ ಸಹ ಇಲ್ಲೇ ಇಡ್ತೀನಿ. ನಿಮಗೆ ಮೂಲೆಯಲ್ಲಿ ಕಾಣ್ತಿರ್ಬೋದು. ಆ ಮಡಿಕೆಗಳು ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಆ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಬರುತ್ತೆ ಅಂದ್ಕೊಂಡು ಹೇಳಿ. ನೆಕ್ಸ್ಟು ದೇವ್ರ ಮನೆ. ಇದು ಸೈಡಿಗೆ ಒಂದು ಸ್ವಲ್ಪ ಜಾಗದಲ್ಲೇ ನಾನು ದೇವ್ರ ಮನೆ ಮಾಡಿಸ್ಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಈ ರೆಡಿಮೇಡ್ ಅಂಗಡಿಯಲ್ಲಿ ಒಂದು ಬಾಕ್ಸಿಂದು ಇಸ್ಕೊಂಬಂದಿದ್ದೆ. ಆ ಬಾಕ್ಸ್ನಲ್ಲಿ ಒಂದನ್ನು ಮಾತ್ರ ತೆಗೆದು ಈ ಥರ ಇಟ್ಕೊಂಡಿದ್ದೆ ನೋಡಿ. ಇಲ್ಲಿ ನಾನು ಕುಡಿತಕ್ಕಂಥ ರಾಗಿ ಮಾಲ್ಟ್ ಪೌಡ್ರ್, ಅದು ಪ್ರೊಜೆಲ್ ಅಂತ ಏನೈತಲ್ಲ ಆ ಡಬ್ಬದಲ್ಲಿ ನಾನು ರಾಗಿ ಮಾಲ್ಟ್ ಪೌಡ್ರ್ ನಮ್ಮ ತಂಗಿ ಮಾಡ್ತಾಳೆ ಮನೇಲೆ. ಆದ್ರೂ ಸೇಲ್ ಸಹ ಮಾಡ್ತಾರೆ ಅವರು. ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದೆ, ನಾನು ಹೇಳಿದ್ನಲ್ಲ ನಂದು ಹಳೆ ಚಾನಲೆಲ್ಲ ಹೋಗಿಬಿಟ್ಟಿದೆ ಅಂತಂದೇಳಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾನು ಆ ಪೌಡ್ರ್ ತರಿಸ್ಕೊಂಡು ಡೈಲಿ ಬೆಳಗ್ಗೆ ಮಾಡಿ ಕುಡಿತೀನಿ ಅದನ್ನು.
ಹಾಗೆ ಸಕ್ಕರೆ, ಆಮೇಲೆ ಟೀ ಪುಡಿ ಸಣ್ಣ ಡಬ್ಬೆಯಲ್ಲಿದೆ ಇಲ್ಲ ಅದು ಒಂದರಲ್ಲೇ ಬಂದಿರೋದ್ರಿಂದ ನಾನು ಸಕ್ಕರೆ ಮತ್ತು ಟೀ ಪುಡಿನ ಹಾಕಿಟ್ಟಿದ್ದೀನಿ. ಪ್ಲಾಸ್ಟಿಕ್ ಡಬ್ಬದಲ್ಲಿ ನಾನು ಪುಡಿ ಉಪ್ಪು ಹಾಕಿದ್ದೀನಿ, ಭರಣಿಯಲ್ಲಿ ಕಲ್ಲುಪ್ಪು ಹಾಕಿದ್ದೀನಿ. ಈ ಒಂದು ಗಾಜಿನ ಭರಣಿಯಲ್ಲಿ ಅದು ಮೇಲಿಂದು ಹೋಯ್ತದು ಏನೋ ಮುಟ್ಟಕ್ಕೋಗಿ ಒಡೆದೋಯ್ತು ಅಂದ್ಕೊಂಡೇಳಿ ಅದರಲ್ಲೇ ಚಾಕು, ಕತ್ತರಿ, ಹಾಗೆ ಕುಟಾಣಿದ್ದು ಕಲ್ಲು, ಆಮೇಲೆ ಫೋಕು ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಸ್ಪೂನ್ಗಳು ಸಹ ಇದರಲ್ಲೇ ಇದೆ. ಹಾಗೆ ಈಗ ಸದ್ಯದಲ್ಲಿ ಅಡುಗೆ ಆಗಿದೆ ಕುಕ್ಕರಲ್ಲಿ. ಇವತ್ತು ಅವರೆಕಾಳು ಚಿತ್ರಾನ್ನ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಮಿಕ್ಸರ್ ಮೇಲೆ ತುಪ್ಪದ ಡಬ್ಬ ಇಟ್ಕೊಂಡಿದ್ದೀನಿ. ಮೇಲೆ ತುಪ್ಪದ ಡಬ್ಬ ಇಟ್ಕೊಂಡಿದ್ರೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸಿಗಲ್ಲ ಅಂದ್ಕೊಂಡೇಳಿ ಹಾಗೆ ನಾನಿಲ್ಲಿ ಅಡುಗೆ ಮನೇಲಿ ಒಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡಿರ್ತೀನಿ. ಯಾಕಂದರೆ ಅದು ಒಂದು ಶುಭದ ಸಂಕೇತ ಅಂತಂದೇಳಿ ಯಾವಾಗಲೂ ಒಂದು ಚರ್ಗಿ ತುಂಬ ಒಂದು ಚೆಂಬು ಅಂತಾರಲ್ಲ, ಚೆಂಬು ಅಂತಾರೆ ಏನೋ ಒಟ್ಟು ನೋಡಿ ಆ ಚೆಂಬೊಳಗೆ ನಾನು ಫುಲ್ಲು ಈ ಥರ ಒಂದು ಇಟ್ಕೊಂಡಿರ್ತೀನಿ, ಇಲ್ಲ ಒಂದು ಪಾತ್ರೆಗಾದರೆ ಇಟ್ಕೊಂಡಿರ್ತೀನಿ ಈ ರೀತಿ ಎಲ್ಲ. ಹಾಗೆ ನೋಡಿ ಇಲ್ಲಿ ಕೆಳಗಡೆಗೆ ತಟ್ಟೆ ಮಸಾಲ ಡಬ್ಬ ಮಾತ್ರ ಈ ಸೈಡ್ ಇಟ್ಕೊಂಡಿದ್ದೀನಿ. ಹಿಂದೆ ಹಾಕಿರೋ ಪಾತ್ರೆಗಳು ಅಕಸ್ಮಾತ್ ಅಂತ ತಗೊಳೋದು. ಅದು ನಾನು ಕಡಿಮೆ ಪದಾರ್ಥ ಇದ್ದಕ್ಕೆ ಬೇರೆ ಪಾತ್ರೆನೇ ಮಾಡಿದ್ದೀನಿ, ಎಲ್ಲರೂ ಬಂದಾಗೆ ಬೇರೆ ಪಾತ್ರೆಗಳು ಮಾಡಿಟ್ಕೊಂಡಿದ್ದೀನಿ, ದೊಡ್ಡ ದೊಡ್ಡವೆಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಕೆಳಗೆ ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಹೆಚ್ಚುವಂಥ ಏಳಿಗೆ ಮಣೆ ನಾನಿಲ್ಲೇ ಕುತ್ಕೊಂಡು ಹೆಚ್ಚಿ ಕೆಳಗಡೆ ಇದು ಸಾಮಾನ್ಯ ಉಪಯೋಗಿಸೋದು ಬಿಟ್ಟಿದ್ದೀನಿ. ತುಂಬಾ ಕಾಲು ನೋವಿತ್ತು. ನಾನು ಹೇಳಿದ್ನಲ್ಲ ಈಗ ಅಲ್ಲಿ ಜೇಡು ಕೋಟ್ ತೋರಿಸಿದ್ನಲ್ಲ, ಅದನ್ನು ಅಲ್ಲಿಗೆ ಹೋದ್ಮೇಲೆ ನನ್ನ ಕಾಲು ನೋವು ಕಡಿಮೆ ಆಯ್ತು. ಈಗ ಇದನ್ನು ಉಪಯೋಗಿಸೋದು ಬಿಟ್ಟಿದ್ದೀನಿ. ಸಣ್ಣ ಡಬ್ಬದಲ್ಲಿ ನೋಡಿ ಬೆಳ್ಳುಳ್ಳಿ ಇದೆ ಅದರಲ್ಲಿ. ಇಲ್ಲೇ ಕುತ್ಕೊಂಡು ಇಲ್ಲಿ ನಾನು ಮೇಲೆ ಏನಾದರೂ ಸಿಗಲಿಲ್ಲ ಅಂದ ತಕ್ಷಣ ಒಂದು ಸಣ್ಣ ಬೆಂಚ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದು ತರಕಾರಿ ಫ್ರಿಜ್ನಿಂದ ತೆಗೆದ ತಕ್ಷಣ ಹಸಿ ಇರುತ್ತಲ್ವ, ಹಿಂದಿನ ದಿನವೇ ಇದರಲ್ಲಿ ಬುಟ್ಟಿ ಒಳಗೆ ಹಾಕಿಟ್ಕೊಂಡ್ಬಿಡ್ತೀನಿ ನೋಡಿ. ಮೇಲೆ ಈ ರೀತಿ ಡಬ್ಬ ಜೋಡಿಸ್ಕೊಂಡಿದ್ದೀನಿ. ಅದರಲ್ಲಿ ಒಂದು 2 ಡಬ್ಬ ಮಿಸ್ ಆಗಿಬಿಟ್ಟಿದೆ. ಇಲ್ಲಿ ಕೆಳಗಡೆಗೆ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಈ ಥರ ನೀಲಿ ಡಬ್ಬ ತುಂಬಾ ನಮಗೆ ಚೀಪಾಗಿ ಸಿಕ್ತು. ಇನ್ನೂ ಸುಮಾರಿದೆ. ನಾನೇ ಒಂದು ವೈಟ್ ಡಬ್ಬ ಇತ್ತಲ್ಲ ಕಡಿಮೆ ಉಳಿದಿರೋದೆಲ್ಲ ಅದರಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ. ಹಾಗೆ ಈ ಕಡೆ ಬಂದರೆ ಚಿಕ್ಕದು ಸೋಡಾ ಬಾಟ್ಲಿ, ಅಜ್ವಾನ ಬೇಗ ಕೈ ಸಿಗೋಂಗೆ ಇಟ್ಕೊಂಡಿದ್ದೀನಿ. ಹಾಗೆ ಬೌಲ್ಗಳು, ಇಲ್ಲೇ 2 ಚೊಂಬು ನೀರು ಕುಡಿಯೋ ಲೋಟಗಳು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ 1-2 ಕಪ್ಗಳು, ಯಾಕಂದರೆ ಬೇರೆ ಹೆಚ್ಚು ಕಪ್ಗಳು ಇಟ್ಕೊಂಡ್ಬಿಟ್ರೆ ಮಕ್ಕಳು ಟೀ ಕುಡಿಬೇಕಾದ್ರೆ ಕಪ್ನಲ್ಲೇ ಕುಡಿತಾರೆ, ಒಡೆದು ಹಾಕ್ಬಿಡ್ತಾರೆ. ಅದಕ್ಕೆ 2 ಕಪ್ ಇಟ್ಕೊಂಡಿದ್ದೀನಿ ನಾನು. ಯಾರಾದರೂ ಬಂದರೆ ಮಾತ್ರ ಹೆಚ್ಚಿಗೆ ತಗೊಂಡ್ಬಿಡ್ತೀನಿ, ಎತ್ತಿಟ್ಟಿರೋ ತೆಗೆದು ಬಿಡ್ತೀನಿ. ಇಲ್ಲಿ ಚಿಕ್ಕ ಗ್ಲಾಸ್ ಇಟ್ಕೊಂಡಿದ್ದೀನಿ ನೋಡಿ. ಸಿಂಕಲ್ಲಿ ಮೂಲೆಯಲ್ಲೊಂದು ಬ್ರಷ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಸೈಡೆಲ್ಲ ಗಲೀಜಿರುತ್ತಲ್ವ, ಅದಕ್ಕೆ ಸ್ವಲ್ಪ ಒಂದು ಸೋಪ್ ಇಟ್ಕೊಂಡಿದ್ದೀನಿ. ಅಂದೆಲ್ಲ ಪಾತ್ರೆ ತೊಳೆದಾದ್ಮೇಲೆ ಸೋಪ್ ಹಚ್ಚಿ ಕೈ ತೊಳ್ಕೊಂಡು ಆಮೇಲೆ ಒಂದು ಟವಲ್ಲಿಗೆ ಇದು ಮಾಡ್ಕೊಂಡ್ಬಿಡ್ತೀನಿ ನಾನು. ಒಂದು ಬ್ರಷ್ ಇತ್ತು ಅಂತಂದರೆ ಸಣ್ಣ ಪುಟ್ಟ ಸೈಡ್ ಇರೋದೆಲ್ಲ ತೆಗೆದು ಬಿಡ್ಬೋದು. ಅದಕ್ಕೆ ಒಂದು ಸಣ್ಣ ಬ್ರಷ್ ಯಾವಾಗಲೂ ರೆಡಿ ಇಟ್ಕೊಂಡಿರ್ತೀನಿ ನಾನು. ಇದು ನಿಮಗೆ ಆಶ್ಚರ್ಯ ಎನಿಸ್ಬೋದು, ಬಟ್ ನಾನು ಇದೇ ಥರ ಇಟ್ಕೊಂಡಿರೋದು. ಟೀ ಸೋಸೋದು, ಸಾರಿನ ಬಟ್ಲು, ಆಮೇಲೆ ಸ್ಪೂನ್ಗಳು, ದೊಡ್ಡ ಸ್ಪೂನ್ಗಳು, ಬ್ರಷ್ಷು, ಜಾಳ್ಗಿ ಎಲ್ಲವನ್ನೂ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ. ಸ್ನೇಹಿತರೆ, ನಮ್ಮದು ಮನೆ ವಿಡಿಯೋ ಮಾಡಿದ್ದೀನಿ ನೋಡಿರಿ. ನಿಮಗೆ ದಯವಿಟ್ಟು ಬೈಕೋಬೇಡಿ ಹೆಂಗೆ ಇಟ್ಕೊಂಡಿದ್ದಾರೆ ಅಂದ್ಕೊಂಡು ಹೇಳಿ. ನಮ್ಮದಿನ್ನೂ ಕಬೋರ್ಡು ರೆಡಿಯಾಗಿಲ್ಲ. ಸುಮಾರು ಬಾಗಿಲೆಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದಾರೆ, ಬಟ್ ಅದನ್ನು ಬಂದು ಅಟ್ಯಾಚ್ ಮಾಡೋದು ಆಗ್ತಾಯಿಲ್ಲ ಅವ್ರಿಗೆ. ಅದಕ್ಕೆ ನಾನು ಕಬೋರ್ಡಲ್ಲಿ ಬಟ್ಟೆ ಇಟ್ಟಿರೋದು ನಿಮಗೆ ತೋರಿಸ್ಲಿಲ್ಲ, ದಯವಿಟ್ಟು ಕ್ಷಮಿಸಿ. ಬನ್ನಿ ಈಗ ಮೊದಲು ಕ್ಯಾಲೆಂಡರ್ ಚೇಂಜ್ ಮಾಡಿಬಿಡೋಣ. ಕಾರಣಾಂತರಗಳಿಂದ ಈ ವಿಡಿಯೋನ ಬೇಗನೆ ಹಾಕೋಕ್ಕಾಗಲಿಲ್ಲ, ಕ್ಯಾಲೆಂಡರ್ನ ತಿರುಗಿ ಹಾಕಬೇಕಾಗಿತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊತೀನಿ. ಹೋಮ್ ಟೂರ್ ಚೆನ್ನಾಗಿತ್ತಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಸಬ್ಸ್ಕ್ರೈಬ್